ನಮಸ್ತೆ ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಅದೇ ಟಾಪಿಕ್ ಅಲ್ಲಿ 40 ಇಂಚು ಎದೆ ಸುತ್ತಳತೆಯ ಬ್ಲೌಸ್ಗೆ 10 ಇಂಚು ಡೀಪ್ ನೆಕ್ ಇಟ್ಟಾಗ ಸೊ ಶೋಲ್ಡರ್ ಡ್ರಾಪ್ ಆಗಬಾರ್ದು ಅಲ್ವಾ. ಶೋಲ್ಡರ್ ಡ್ರಾಪ್ ಆಗದಿರೋ ಹಾಗೆ ಯಾವ್ಯಾವೆಲ್ಲ ಮೆಷರ್ಮೆಂಟ್ ನ ನಾನು ಅಪ್ಲೈ ಮಾಡ್ತೀನಿ. ಸೊ ನೀವು ಅಷ್ಟೇ ಈ ಮೆಷರ್ಮೆಂಟ್ ಇದ್ರೆ ಅಂದ್ರೆ 40 ಇಂಚು ಎದೆ ಸುತ್ತಳತೆಯ ಮೆಷರ್ಮೆಂಟ್ ಇದ್ದು 10 ಇಂಚು ಡೀಪ್ ನೆಕ್ ಆದ್ರೆ ಆರಾಮಾಗಿ ನಾನು ಇವಾಗ ಏನ್ ಮೆಷರ್ಮೆಂಟ್ ಹಾಕ್ತಾ ಇದ್ದೀನಿ ಸೊ ಆ ಮೆಷರ್ಮೆಂಟ್ ನ ಹಾಕಿ ನಿಮ್ಗೆ ಶೋಲ್ಡರ್ ಡ್ರಾಪ್ ಆಗಲ್ಲ. ಓಕೆನಾ? ಸೊ ಬನ್ನಿ ಟಾಪಿಕ್ ನ ಶುರು ಮಾಡಕ್ ಆಗಸ್ಟ್ 20ನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ. ಸೊ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಯಾರು ನೋಡಿಲ್ಲ ನೋಡಿ. ಇನ್ ಕೇಸ್ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಇಂಟರ್ಮೀಡಿಯೇಟ್ ಕ್ಲಾಸ್ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಅಲ್ಲೂ ಕೂಡ ಖಂಡಿತ ಕೊಡ್ತೀವಿ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದರಲ್ಲಿ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ, ಇದರಲ್ಲಿ ಬೋಟ್ ನೆಕ್, ಕಾಲರ್ ನೆಕ್ ಯೂನಿಫಾರ್ಮ್, ಕಟೋರಿ ಬ್ಲೌಸ್, ಪ್ರಿನ್ಸೆಸ್ ಕಟ್ ಬ್ಲೌಸ್ ವಿತ್ ಕಫ್, ಹಾಗೆ ಒಂದು ಯೂನಿಫಾರ್ಮ್, ಹಾಗೆ 2 ತರ ಗೌನ್. ಸೊ ಇದಿಷ್ಟು ನಿಮಗೆ ವಿತ್ ಬಾಡಿ ಮೆಷರ್ಮೆಂಟ್, ವಿತ್ ನೋಟ್ಸ್, ವಿತ್ ಚಾರ್ಟ್ ನಿಮಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಇದು ಬಂದು 3 ತಿಂಗಳು ಕೋರ್ಸ್ ಆಗಿರುತ್ತೆ. 3 ತಿಂಗಳು ಕೋರ್ಸ್ಗೆ 3,000 ರೂಪಾಯಿ ಚಾರ್ಜ್ ಆಗಿರುತ್ತೆ. ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರುವಂತವ್ರು ಸ್ಕ್ರೀನ್ ಮೇಲೆ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಪೇ ಮಾಡಿ, ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಈಗ ನಮ್ಮ ಟಾಪಿಕ್ ನ ಶುರು ಮಾಡೋಣ. ಫಸ್ಟ್ಗೆ ಲೆಂತ್ ಇವ್ರದ್ದು ಬಂದು ರೆಡಿ 14 ಇಂಚು. ಸೊ 1 ಇಂಚ್ ಸೇರಿಸಿ ನೋಡಿ, ಬ್ಯಾಕ್ ಪಾರ್ಟಿಗೆ 15 ಇಂಚ್ ತಗೊಂಡಿದ್ದೀನಿ. ಸೊ ಇವ್ರದ್ದು 10 ಇಂಚು ಡೀಪ್ ನೆಕ್. ನಾವ್ ಯಾವಾಗ್ಲೇ ಆಗ್ಲಿ ಶೋಲ್ಡರ್ ಅಥವಾ ನೆಕ್ ಬಿಡ್ತಿಡುವಾಗ ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಅಂತ ಫಸ್ಟ್ ನಾವು ನೋಡ್ಕೊಳ್ಬೇಕು. ಸೊ ಇದನ್ನ ಫಾಲೋ ಮಾಡಿ, ಸುಮ್ನೆ ಹಾಕೊಂಡೋಗಿ ಆಮೇಲೆ ಡೀಪ್ ನೆಕ್ ಇಡೋದಲ್ಲ. ಸೊ ಇವ್ರದ್ದು ಡೀಪ್ ಬಂದು 10 ಇಂಚ್ ಇದೆ. ಸೊ ಬ್ರಾಡ್ ಬಂದು 3.5 ಅಂದ್ರೆ ಫೋಲ್ಡೆಡ್ ಅಲ್ಲಿ, ಓಪನ್ ಅಲ್ಲಿ 7 ಇಂಚು ಇಷ್ಟಾಗ್ಲ ಬ್ರಾಡ್ ಬರುತ್ತೆ. ಸೊ ಈ ರೀತಿ ಬ್ರಾಡ್ಗೆ 40 ಇಂಚು ಎದೆ ಸುತ್ತಳತೆಯ ಬ್ಲೌಸ್ಗೆ ನಾನು ಏನೇನೆಲ್ಲ ಮೆಷರ್ಮೆಂಟ್ ಹಾಕ್ತೀನಿ. ಸೊ ಈ ಮೆಷರ್ಮೆಂಟ್ ಹಾಕೊಂಡ್ರೆ ನಿಮ್ಗೆ ಖಂಡಿತ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಲ್ಲ. ಓಕೆನಾ? ಸೊ ನೆಕ್ ಬಿಡ್ತು ಬಂದು ನಾನು 2 ಇಂಚ್ ಹಾಕ್ತೀನಿ. ನೆಕ್ ಬಿಡ್ತು 2 ಇಂಚ್ ಹಾಕ್ತೀನಿ. ಇಲ್ಲಿಂದ ಈ ನೆಕ್ ಬಿಡ್ತಿಂದ 3 ಇಂಚಿಗೆ ನಾನು ಶೋಲ್ಡರ್. ಓಕೆನಾ? ರೆಡಿ ನಮ್ಗೆ ಈ ನೆಕ್ ಬಿಡ್ತಿಂದ ಇಲ್ಲಿಗೆ ನಾವೇನ್ 3 ಇಂಚ್ ಹಾಕಿದೀನಿ, ರೆಡಿ ನನಗೆ 2.25 ಇಂಚು ಶೋಲ್ಡರ್ ಸಿಗುತ್ತೆ. 3/4 ಇಂಚು ಸ್ಟಿಚಿಂಗ್ ಅಲವೆನ್ಸ್ಗೆ ಹೋಗುತ್ತೆ. ಸೊ ಟೋಟಲ್ ನಾನು ಇಲ್ಲಿ ಶೋಲ್ಡರ್ ಇಟ್ಟಿರೋದು 5 ಇಂಚು. ಸೊ 10 ಇಂಚು ಡೀಪ್ ನೆಕ್ ಇಟ್ಟಾಗ 40 ಇಂಚು ಎದೆ ಸುತ್ತಳತೆಯ ಬ್ಲೌಸ್ಗೆ ನೀವು ಆರಾಮಾಗಿ 5 ಇಂಚು ನೆಕ್ ಬಿಡ್ತು, 2 ಇಂಚು, 5 ಇಂಚು ಶೋಲ್ಡರ್ನ ಇಟ್ಕೊಳ್ಬಹುದು. ಸೊ ಇದು 9 ಇಂಚು, 10 ಇಂಚು, 11 ಇಂಚು, ಸೊ 8 ಇಂಚ್ ಇದ್ರು ಓಕೆ ನಡೆಯುತ್ತೆ. ಸೊ ಈ ಮೆಷರ್ಮೆಂಟ್ ನ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಈಗ ನೋಡಿ, ಶೋಲ್ಡರ್ 5 ಇಂಚ್ ಇಟ್ಟಿದ್ದೀನಿ, ಅದಕ್ಕೆ ಅರ್ಧ ಇಂಚು ಸೇರಿಸಿ 5.5 ಇಂಚಿಗೆ ನಾನು ಮಾರ್ಕ್ ಹಾಕ್ತೀನಿ. ಸೊ ಇವ್ರದ್ದು ನಾನು ಬಾಡಿ ಮೆಷರ್ಮೆಂಟ್ ತಗೊಂಡಿದ್ದೀನಿ. ಇವ್ರದ್ದು ಆರ್ಮೋಲ್ ರೌಂಡ್ ಇಂದ ಹಿಡಿದು ಎಲ್ಲಾನು ಪರ್ಫೆಕ್ಟ್ ಆಗಿ ನಾನು ಮೆಷರ್ಮೆಂಟ್ ತಗೊಂಡಿದ್ದೀನಿ. ಸೊ ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಆರ್ಮೋಲ್ ರೌಂಡ್ ಏನಿದೆ ಅವ್ರದ್ದು, ಸೊ ನಮ್ಗೆ ಎಕ್ಸಾಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ ಇಲ್ಲೊಂದು ಲೈನ್ ಹಾಕೊಳ್ಳೋಣ. ಈಗ ಇಲ್ಲಿಂದ 5 ಇಂಚ್ ಇಟ್ಟಿದೀವಲ್ಲ, ಅದೇ 5 ಇಂಚು ಇಲ್ಲೂ ಕೂಡ ಇಟ್ಕೊಳ್ಳಿ. ಇಟ್ಕೊಂಡು ಲೈನ್ ಹಾಕೊಳ್ಳಿ. ಎದೆಯ ಸುತ್ತಳತೆಯ 4ನೇ ಒಂದು ಭಾಗ. ಸೊ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಬಂದು 40 ಇಂಚು. 4ರಿಂದ ಡಿವೈಡ್ ಮಾಡಿದಾಗ 10 ಇಂಚ್ ಬರುತ್ತೆ. ನೋಡಿ, ಇಲ್ಲಿ ನಾನು 10 ಇಂಚಿಗೆ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ಈ 10 ಇಂಚಿಗೆ ಮಾರ್ಕ್ ಹಾಕಿ ಇಲ್ಲಿಂದ 1/4 ಇಂಚ್ಗೆ ನಾವು ಕರೆಕ್ಟ್ ಆಗಿ ಮಾರ್ಕ್ ಮಾಡಿಕೊಂಡು ಈ ರೀತಿ ನೀವು ಬ್ಯಾಕ್ ಆರ್ಮೋಲ್ ಶೇಪ್ ನ ಕೊಡಿ. ಆಯ್ತಾ? ಸೊ 1/2 ಇಂಚ್ ಇಲ್ಲಿ ಶೋಲ್ಡರ್ ಅಟ್ಯಾಚ್ಗೆ ಬಿಟ್ಬೇಡ. ಓಕೆನಾ? ಸೊ ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 18 ಇಂಚ್ ಇದೆ. ಸೊ 18 ಇಂಚಲ್ಲಿ ಅರ್ಧ ಅಂದ್ರೆ ಫ್ರಂಟ್ಗೆ ಅರ್ಧ ಹೋಗುತ್ತೆ, ಬ್ಯಾಕ್ಗೆ ಅರ್ಧ ಬರುತ್ತೆ. 18 ಇಂಚಲ್ಲಿ ಅರ್ಧ ಅಂದ್ರೆ 9 ಇಂಚು. ಸೊ ಇಲ್ಲಿ 9 ಇಂಚ್ ಇದೆಯಾ ನೋಡ್ಕೊಳ್ಳೋಣ. ನೋಡಿ, ಟೇಪ್ ನ ಈ ರೀತಿ ಇಟ್ಟು ನೋಡಿ, ಎಕ್ಸಾಕ್ಟ್ ಆಗಿ 9 ಇಂಚ್ ಬರ್ತಾ ಇದೆ. ಸೊ ಎಲ್ಲಿಗೆ ನಾವ್ ಇಲ್ಲಿ ಏನ್ ಅಪ್ಪರ್ ಚೆಸ್ಟ್ ಮೆಷರ್ಮೆಂಟ್ ಹಾಕಿದೀವಿ ಅಲ್ಲಿಗೆ ಅವ್ರದ್ದು ಆರ್ಮೋಲ್ ರೌಂಡ್ ಏನಿದೆ ಅದು ಅಷ್ಟು ಕರೆಕ್ಟ್ ಆಗಿ ಬರ್ಬೇಕು. ಸೊ ಈ ಆರ್ಮೋಲ್ ರೌಂಡ್ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಇಲ್ಲಿ ನಾವು ಶೋಲ್ಡರ್ ನ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು. ಸೊ ಶೋಲ್ಡರ್ ಯಾವ ರೀತಿ ಇಟ್ಕೊಳ್ಬೇಕಂದ್ರೆ ನಮ್ದು ಬ್ಯಾಕ್ ಅಲ್ಲಿ ಡೀಪ್ ಎಷ್ಟಿದೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಶೋಲ್ಡರ್ ಎಷ್ಟು ಇಟ್ಕೊಳ್ಬೇಕು ಅಂತ. ಆಯ್ತಾ? ಸೊ ನೋಡಿ, ಇವಾಗ ಎಕ್ಸಾಕ್ಟ್ ಆಗಿ ಬಂತು. ನಾನು ಮೊದಲೇ ಯಾವ್ದು ಆರ್ಮೋಲ್ ರೌಂಡ್ ನಾನು ಚೆಕ್ ಮಾಡಿಲ್ಲ, ಬರೀ ಶೋಲ್ಡರ್ ಹಾಕ್ದೆ, ಲೆಂತ್ ಹಾಕ್ದೆ, ಆರ್ಮೋಲ್ ಲೆಂತ್ ಹಾಕ್ದೆ, ಈ ರೀತಿ ಒಂದು ಮಾರ್ಕ್ ಹಾಕ್ದೆ. ಸೊ ಇವ್ರದ್ದು 18 ಇಂಚು ಆರ್ಮೋಲ್ ರೌಂಡ್ ಇತ್ತು, ಬಾಡಿ ಮೆಷರ್ಮೆಂಟ್ ತೆಗ್ದಿರೋದು. ಸೊ ಇಲ್ಲಿಂದ ಇಲ್ಲಿಗೆ 9 ಇಂಚು ಕರೆಕ್ಟ್ ಆಗಿ ಬರ್ತಾ ಇದೆ. ಸೊ ಅದು ನಾವು ಶೋಲ್ಡರ್ ಅಟ್ಯಾಚ್ಗೆ ಎಕ್ಸ್ಟ್ರಾ ಬಿಟ್ಟ ಮೇಲೆ 9 ಇಂಚು ಬರಬೇಕು. ಸೊ ಅದು ಬಂದಿದೆ. ಸೊ ಈ ರೀತಿ ನೀವು ಮಾಡ್ಕೊಂಡಾಗ ಬ್ಲೌಸ್ ಅನ್ನೋದು ಎಕ್ಸಾಕ್ಟ್ ಆಗಿ ಬರುತ್ತೆ. ಓಕೆನಾ? ಸೊ ಇಲ್ಲಿ ಶೋಲ್ಡರ್ ಇಟ್ಕೊಂಡು ಸಪೋಸ್ ಇಲ್ಲಿ 10 ಇಂಚ್ ಬಂತು, ಈಗ ನಾವು ಇದು ಹಾಕಿದಾಗ ಇಲ್ಲಿ 10 ಇಂಚ್ ಬಂತು. ಸೊ ಆ ತರ ಬಂದಾಗ ನಮ್ದು 9 ಇಂಚ್ ಬೇಕಾಗಿರುತ್ತೆ. ಸೊ ಇಲ್ಲಿ 10 ಇಂಚ್ ಆರ್ಮೋಲ್ ರೌಂಡ್ ಬರುತ್ತೆ. ಆ ರೀತಿ ಬಂದಾಗ ಏನಾಗುತ್ತೆ, ಸೊ ಇಲ್ಲಿ ನೀವು ಶೋಲ್ಡರ್ ಕರೆಕ್ಟ್ ಆಗಿ ಇಟ್ಕೊಂಡಿರಲ್ಲ.
ಸೊ ಅವಾಗ ಏನಾಗುತ್ತೆ, ಇಲ್ಲೂ ಲೂಸ್ ಆಗುತ್ತೆ, ಇಲ್ಲಿ ಶೋಲ್ಡರ್ನು ಕೂಡ ನೀವು ಜಾಸ್ತಿ ಇಟ್ಕೊಂಡಿರ್ತೀರಾ, ಸೊ ಅಲ್ಲೂ ಲೂಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಶೋಲ್ಡರ್ ಡ್ರಾಪ್ ಆಗುತ್ತೆ, ಹಾಗೆ ಕಂಕಳಲ್ಲಿ ರಿಂಕಲ್ಸ್ ಬರುತ್ತೆ, ಮುದ್ದೆ ಆಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ ಆಗೋದಕ್ಕೆ ಒಂದೇ ದಾರಿ, ನೀವು ಕರೆಕ್ಟಾಗಿ ಶೋಲ್ಡರ್ ಇಟ್ಕೊಳ್ಬೇಕು. ಕರೆಕ್ಟಾಗಿ ಶೋಲ್ಡರ್ ಇಟ್ಕೊಂಡ್ರೆ, ನೀವು ಕರೆಕ್ಟಾಗಿ ಆರ್ಮೋಲ್ ಇಟ್ಕೊಂಡ್ಬಿಟ್ರೆ, ಸೊ ಇಲ್ಲಿಂದ ನೀವು ಮಾರ್ಕ್ ಮಾಡ್ಕೊಂಡಾಗ ನಿಮ್ಗೆ ಆರ್ಮೋಲ್ ರೌಂಡ್ ಏನಿದೆ ಎಕ್ಸಾಕ್ಟ್ ಆಗಿ ಬಂದ್ಬಿಟ್ರೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ. ಸೊ ನೀವು ಸ್ಟಿಚಿಂಗ್ ಮಾಡಿ ನೋಡೋವರೆಗೂ ಕಾಯೋದು ಬೇಡ, ಬ್ಲೌಸ್ ಎಕ್ಸಾಕ್ಟ್ ಆಗಿ ಬರುತ್ತಾ ಇಲ್ವಾ ಅಂತ ಹೇಳಿ ನೀವು ಇಷ್ಟು ಮಾಡ್ಕೊಂಡ್ರೆ ಸಾಕು, ಕರೆಕ್ಟ್ ಆಗಿ ನಿಮ್ಗೆ ಫಸ್ಟ್ ಕಟಿಂಗ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಇವ್ರದ್ದು ವೇಸ್ಟ್ ರೌಂಡ್ ಬಂದು 36 ಇಂಚು, 4ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಆಗುತ್ತೆ. 9 ಇಂಚಿಗೆ 1 ಇಂಚು ಸೇರಿಸ್ಕೊಳ್ಳಿ. ಏನಕ್ಕೆ, ಬ್ಯಾಕ್ ಅಲ್ಲಿ ಡಾಟ್ ಬರುತ್ತಲ್ಲ ಅದಕ್ಕೆ. ಸೊ ಈ ರೀತಿ ಮಾರ್ಕ್ ಹಾಕೊಳ್ಳಿ, ಟೇಪ್ನ ಈ ರೀತಿ ಮಡ್ಚ್ಕೊಳ್ಳಿ, ಮಡ್ಚ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಮಾರ್ಕ್ ಹಾಕೊಳ್ಳಿ. ಆಯ್ತಾ? ಅದಾದ್ಮೇಲೆ ಇಲ್ಲಿಂದ 2 ಇಂಚು ಮಾರ್ಜಿನ್ ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿ ಲೈನ್ಗಳನ್ನ ಮಾರ್ಕ್ ಹಾಕೊಂಡ್ಬೇಡ. ಇವ್ರದ್ದು ಡೀಪ್ ಬಂದು ರೆಡಿ 10 ಇಂಚ್ ಬೇಕು, ಅದಕ್ಕೆ ಅರ್ಧ ಇಂಚು ಸೇರಿಸಿ 10.5 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಸೊ 3.5 ಇಂಚು ಬ್ರಾಡ್. ಸೊ ಇದು ನಾರ್ಮಲ್ ಬ್ರಾಡ್ ಬರುತ್ತೆ, ಅಂದ್ರೆ ಡೀಪ್ ಮತ್ತೆ ಬ್ರಾಡ್ ಇಷ್ಟಪಡೋಂಥವ್ರಿಗೆ ಈ ಏನ್ 3.5 ಇಂಚ್ ಇದೆ ಇದು ಆರಾಮಾಗಿ ಹಾಕೊಳ್ಬಹುದು. ಇಲ್ಲ ನಾನು ಡೀಪ್ ಇಡಲ್ಲ, ನಾನು ಜಾಸ್ತಿ ಬ್ರಾಡ್ ಇಡಲ್ಲ ಅಂತ ಅನ್ನೋರಿಗೆ ನೀವು 2.25 3 ಇಂಚ್ ಒಳಗಡೆ ಈ ಅಗಲ ಹಾಕೊಳ್ಳಿ. ಸೊ ಸರಿ ಆಗುತ್ತೆ. ನೋಡಿ. ಸೊ ಈಗ ಈ ಬ್ಯಾಕ್ ಅಲ್ಲಿ ಡೀಪ್ ಏನಿದೆ ಇದಕ್ಕೂ ನಾವು ಏನು ಡಾಟ್ ಮಾರ್ಕ್ ಹಾಕ್ತಿವಿ ಅದಕ್ಕೂ 1 ಇಂಚ್ ಅಷ್ಟು ಗ್ಯಾಪ್ ಬರಲಿ. ಆಯ್ತಾ? ಸೊ ಇವಾಗ ನನಗೆ 3.5 ಇಂಚ್ ಸಿಗ್ತಾ ಇದೆ, ಹಾಕೊಂತ ಇದ್ವಿ. 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚ್, ಎರಡೂ ಕಡೆ ಡಿವೈಡ್ ಮಾಡಿ ನೋಡಿ ಈ ರೀತಿ ಮಾರ್ಕ್ ಹಾಕೊಳ್ಳಿ. ಈಗ ಕಟ್ ಮಾಡ್ಕೊಳ್ಳೋಣ. ಸೊ ಫ್ರಂಟ್ ಪಾರ್ಟ್ ಎಲ್ಲ ನಾನು ಯಾವ್ದು ತೋರ್ಸಕ್ ಹೋಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ, ಸೊ ಇಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಫಸ್ಟೇ ಹೇಳಿದೆ, ನಿಮ್ಗೆ 40 ಇಂಚು ಎದೆ ಸುತ್ತಳತೆಯ ಬ್ಲೌಸ್ ಕೊಟ್ಟಾಗ, ಓಕೆನಾ? ಸೊ 10 ಇಂಚು ಡೀಪ್ ನೆಕ್ ಇಟ್ಟಾಗ, ಸೊ ನೋಡಿ ಈ ರೀತಿ ನೆಕ್ ಬಿಡ್ತು, ಶೋಲ್ಡರ್, ಆರ್ಮೋಲ್ ಲೆಂತ್, ಮತ್ತೆ ಹಾಗೆ ಅವ್ರದ್ದು ಆರ್ಮೋಲ್ ರೌಂಡ್ ಏನಿದೆ ಸೊ ಅದನ್ನ ನೀವು ಕಟ್ಟಿಂಗ್ ಮಾಡಿದ್ಮೇಲೂ ಅಷ್ಟೇ, ಮಾರ್ಕ್ ಹಾಕಿದಾಗ್ಲೂ ಅಷ್ಟೇ, ಕಟಿಂಗ್ ಮಾಡಕ್ ಮುಂಚೆನೆ ಕರೆಕ್ಟ್ ಆಗಿ ಬಂದಿದೆಯಾ ಅಂತ ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಸೊ ಎಕ್ಸಾಕ್ಟ್ ಆಗಿ ಬರುತ್ತೆ ನಿಮ್ಗೆ. ಯಾವ್ದೇ ನೋಡಿ ಇದಿಷ್ಟು ನಿಮ್ಗೆ ಕರೆಕ್ಟ್ ಆಗಿ ಬರ್ಬೇಕು. ಏನು ಕರೆಕ್ಟ್ ಆಗಿ ಬರ್ಬೇಕು? ಸೊ ಇಲ್ಲಿ ಆರ್ಮೋಲ್ ರೌಂಡ್ ಅನ್ನೋದು ಬಾಡಿ ಮೆಜರ್ಮೆಂಟ್ ಅಲ್ಲಿ ಏನಿದೆ ಅದು ಎಕ್ಸಾಕ್ಟ್ ಆಗಿ ಬಂತು ಅಂದ್ರೆ ನಿಮ್ಗೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ. ಸೊ ಯಾವ್ದು ಪ್ರಾಬ್ಲಮ್ ಆಗಲ್ಲ ಅನ್ನೋ ಐಡಿಯಾ ನಿಮ್ಗೆ ಮೊದಲೇ ಗೊತ್ತಾಗುತ್ತೆ. ಓಕೆನಾ? ಸೊ ಇದು ಇನ್ನ ಫ್ರಂಟ್ ಹೇಗಿದೆ, ಸೇಮ್ ಬ್ಯಾಕ್ ಹೇಗೆ ಕಟ್ ಮಾಡ್ಕೊಳ್ತಿದೀವೋ ಸ್ವಲ್ಪ ಮೆಜರ್ಮೆಂಟ್ಸ್ ಚೇಂಜ್ ಇರುತ್ತೆ, ಅಂದ್ರೆ ಶೋಲ್ಡರ್ ಎಲ್ಲ ಯಾವ್ದು ಚೇಂಜ್ ಇರಲ್ಲ. ಗೊತ್ತಲ್ಲ, ರೆಗ್ಯುಲರ್ ನೋಡೋರಿಗೆ ನಾನು ವಿಡಿಯೋ ಗೊತ್ತಿರುತ್ತೆ. ಸೊ ಸೇಮ್ ಟು ಸೇಮ್ ಫ್ರಂಟ್ ನ ನೀವು ಕಟ್ ಮಾಡ್ಕೊಳ್ಬಹುದು. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಅಥವಾ ಡಿಸ್ಲೈಕ್ ಕೊಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.